ಹಾವೇರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಬಸವರಾಜ ಬೊಮ್ಮಾಯಿ ಬಿಜೆಪಿ ಅಭ್ಯರ್ಥಿ ರೋಡ್ ಶೋವನ್ನು ನಡೆಸಿದ್ದಾರೆ. ಹಾವೇರಿ ಲೋಕಸಭಾ ಕ್ಷೇತ್ರದ ಪ್ರಚಾರ ರಂಗೇರಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಹಾವೇರಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ರೋಡ್ ಶೋ ನಡೆಸಿದ್ದಾರೆ ಬೊಮ್ಮಾಯಿ ಅವರ ರೋಡ್ ಶೋಗೆ ಅದ್ದೂರಿ ಸ್ವಾಗತ ಕೋರಿದ್ರು ಅಲ್ಲಿನ ಜನ. ಯಲಗಚ್ಚ ಕೋಣನ ತಂಬಿಗಿ ಗ್ರಾಮದಲ್ಲಿ ಪ್ರಚಾರ ನಡೆಸಿದ್ರು. ಬೃಹತ್ ರೋಡ್ ಶೋ ನಡೆಸಿ ಮತಯಾಚನೆಯನ್ನ ಮಾಡಿದ್ರು ಬೊಮ್ಮಾಯಿ. ಮತದಾರ ಪ್ರಭುವಿನ ಮನ ಗೆಲ್ಲಲು ಬೊಮ್ಮಾಯಿ ಕಸರತ್ತನ್ನು ನಡೆಸಿದ್ದಾರೆ. ಬೊಮ್ಮಾಯಿಗೆ ಈ ಸಂದರ್ಭದಲ್ಲಿ ಸ್ಥಳೀಯ ನಾಯಕರು ಸಾಥ್ ನೀಡಿದರು. ಒಂದೇ ನಿಮಿಷ. ನಮ್ಮ ಪಕ್ಷದಲ್ಲಿದ್ದರು ಅವರು 10 ವರ್ಷ ಅಲ್ಲಿ ಮೇಲೆ ಸರ್ಕಾರ ಇತ್ತಾ, ಬದಲಾವಣೆ ಮಾಡಿದ್ವಾ? ನಮ್ಮ ಫುಲ್ ಮೆಜಾರಿಟಿ ಇತ್ತು, ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ. ಅವ್ರು ಕಾಂಗ್ರೆಸ್ ಪಕ್ಷ ಸೇರಬೇಕಾಗಿದೆ, ಅವ್ರ ರಾಜಕಾರಣಕ್ಕೆ ಸೇರಿದ್ದಾರೆ, ಒಳ್ಳೆಯದಾಗಿ. ಅಲ್ಲ, SC/ST ಗೆ ಅನ್ಯಾಯ ಇತ್ತು, ಅದಕ್ಕೆ ನಾವು ಹೊರಗೆ ಬಂದೆ ಅಂತ ಜನಕ್ಕೆ ಗೊತ್ತಿದೆ. ರಿಸರ್ವೇಷನ್ ಹೆಚ್ಚು ಮಾಡಿದ್ರೆ ಅನ್ಯಾಯ ಆಗುತ್ತಾ, ಕಡಿಮೆ ಮಾಡಿದ್ರೆ ಅನ್ಯಾಯ ಆಗುತ್ತಾ? ಅವ್ರು ಆರೋಪ ಮಾಡ್ತಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ರಿಸರ್ವೇಷನ್ ಹೆಚ್ಚು ಮಾಡಿದ್ದೀವಿ, ಯಾವುದೇ ದೇಶದ ರಾಜ್ಯದಕ್ಕಿಂತ ಹೆಚ್ಚು ಮಾಡಿದ್ದೇವೆ. ಅದರಿಂದ ಸುಮಾರು ನನ್ನ ಪ್ರಕಾರ 326 ಹೆಚ್ಚು ಮೆಡಿಕಲ್ ಸೀಟ್ ಸಿಕ್ಕಿದೆ. ಆಮೇಲೆ 3500 ಇಂಜಿನಿಯರಿಂಗ್ ಹೆಚ್ಚು ಸೀಟ್ ಸಿಕ್ಕಿದೆ. ಇದೇ ವರ್ಷ ಕಾರ್ಯಗತ ಆಗ್ತಾ ಇದೆ, ಅದು ಪರಿಣಾಮ ಬರ್ತಾ ಇದೆ, ಒಳ್ಳೆಯದಲ್ಲ. CM ಆದವರು ಅವ್ರವ್ರ ಜಿಲ್ಲೆ ಅಭಿವೃದ್ಧಿ ಮಾಡ್ಕೊಂಡ್ರು. ಬೊಮ್ಮಾಯಿ ಅವ್ರದ್ದು ಹಾವೇರಿ ಜಿಲ್ಲೆಯನ್ನು ಅಭಿವೃದ್ಧಿನೇ ಮಾಡಿ ಜನ ತೀರ್ಮಾನ ಮಾಡ್ತಾರೆ. ಮೆಡಿಕಲ್ ಕಾಲೇಜ್ ತಂದವ್ರು ಯಾರು? ಹಾಲಿನ ಒಕ್ಕೂಟ ತಂದು ಸಿದ್ದರಾಮಯ್ಯಗೆ ಮಾಡೋಕ್ಕಾಗಿಲ್ಲ. ಅದು ಒಕ್ಕೂಟ ತಂದು ಮೆಗಾ ಡೇರಿ ಮಾಡಿ ಪ್ರೊಸೆಸಿಂಗ್ ಯೂನಿಟ್ ಹಾಲಿ ಚಲುವಾಗಿದೆ, ಕೆಲಸ ಶುರುವಾಗಿಬಿಟ್ಟಿದೆ. ನಾವು ಬರೀ ಮಾತಾಡೋದಲ್ಲ. APMC ಸುಮ್ಮನೆ ಮೆಗಾ ಮಾರ್ಕೆಟ್ ತಂದವ್ರು ಯಾರು? ಹಾವೇರಿಗೆ ಲಾ ಕಾಲೇಜು, ಅಗ್ರಿಕಲ್ಚರ್ ಕಾಲೇಜು, ಹಾರ್ಟಿಕಲ್ಚರ್ ಕಾಲೇಜು, ಮೆಡಿಕಲ್ ಕಾಲೇಜು ತಂದವ್ರು ಯಾರು? ಈ ಇದರಲ್ಲಿ ಸುಮಾರು 500 ಕೋಟಿಗಿಂತ ಹೆಚ್ಚು ರಸ್ತೆ ಅಭಿವೃದ್ಧಿಗೆ 8 ಏತ್ ನೀರಾವರಿ ಮಾಡಿದವ್ರು ಯಾರು? ಮತ್ತು ನೀರಾವರಿ ಸಚಿವನಾಗಿ ಅಪರ್ತುಂಗ ಮಾಡಿದ್ದೇನೆ, ಎಲ್ಲ ಜನರ ಮುಂದೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.